ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ. 18ನೇ ತಾರೀಕು ಗುರುವಾರ. ನಿಮ್ಮ ಮನೆಯಲ್ಲಿ ರಾಯರ ಪೂಜೆ ಯಾವ ರೀತಿ ಮಾಡಿದ್ರೆ ಶುಭ ಅನ್ನುವಂತಹದ್ದು. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ರತಿ ಗುರುವಾರದ ಪೂಜೆ ಅವತ್ತಿನ ದಿವಸ ರಾಯರ ಮುಂದೆ ದೀಪ ಹಚ್ಚಲಿಕ್ಕೆ ಶುಭ ಸಮಯ, ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಈ ಚಾನಲ್ನಲ್ಲಿ ಕೊಡ್ತೀನಿ. ಅದರಂತೆ ಪೂಜೆ ಮಾಡಿ ಸುಮಾರಷ್ಟು ಜನಕ್ಕೆ ಒಳ್ಳೆಯದಾಗಿರೋದು ಕೂಡ ಉಂಟು. ನೀವು ಕೂಡ ಮಾಡಿ ಒಳ್ಳೆಯದಾಗತ್ತೆ. ಇನ್ನು 18ನೇ ತಾರೀಕು ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿ ಕ್ಯಾಲೆಂಡರ್ನಲ್ಲಿದೆ. ಆ ಕ್ಯಾಲೆಂಡರ್ನಲ್ಲಿ ಆ ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿ ನೋಡಿದ ತಕ್ಷಣವೇ ಒಂದಷ್ಟು ವಿಡಿಯೋಗಳು ಹರಿದಾಡುತ್ತೆ. ಗುರು ಪುಷ್ಯಾಮೃತ ಯೋಗದ ಬಗ್ಗೆ ಹಾಗೆ ಮಾಡಿ ಹೀಗೆ ಮಾಡಿ. ನೋಡಿ, ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ನಾವು ರಾಯರ ವ್ರತ ಪ್ರಾರಂಭ ಮಾಡೋದಕ್ಕೆ ಇರಬಹುದು. ಬಹಳ ಶುಭವಾಗಿರುತ್ತೆ. ಅವತ್ತಿನ ದಿವಸ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ರೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂತಹದ್ದು. ಅದರ ಜೊತೆಯಲ್ಲಿ ಗುರುವಾರ ಯಾವತ್ತು ಪುಷ್ಯ ನಕ್ಷತ್ರದ ಯೋಗ ಬರುತ್ತೆ ನೋಡಿ, ಅವತ್ತು ಸರಿಯಾದಂತಹ ರೀತಿಯಲ್ಲಿ ಗುರುಗಳಿಗೆ ಪೂಜೆ ಸಲ್ಲಿಸಿದ್ರೆ ಒಂದು 11 ಗುರುವಾರ ನಾವು ಸರಿಯಾದಂತಹ ರೀತಿಯಲ್ಲಿ ರಾಯರನ್ನ ಪೂಜೆ ಮಾಡಿದಷ್ಟು ಪುಣ್ಯ ಅಂಥೇಳಿ. ಆದರೆ ಈ ಗುರುವಾರ ನಾನು ನೋಡಿದ ಮಟ್ಟಕ್ಕೆ ಗುರು ಪುಷ್ಯಾಮೃತ ಯೋಗ ಇದ್ದರೂ ಕೂಡ ಆ ಪುಷ್ಯ ನಕ್ಷತ್ರ ಬಂದಿದೆ. ಆ ಪುಷ್ಯ ನಕ್ಷತ್ರದ ಜೊತೆಯಲ್ಲಿ ಇನ್ನೂ ಬೇರೆ ಗಣಗಳೇನಿರುತ್ತೆ ಅದರ ಸಂಯೋಗ ಒಳ್ಳೆಯದಿದ್ದಾಗ ಮಾತ್ರ ನಮಗೆ ಪೂರ್ಣ ಫಲ. ಆದರೆ ಈ ಗುರುವಾರ ಅಷ್ಟೇನು ಪುಷ್ಯ ನಕ್ಷತ್ರದ ಯೋಗ ನಮಗೆ ಅಷ್ಟು ಬರೋದಿಲ್ಲ. ಹಾಗಂತ ಗುರುವಾರ ಶುಭವಾಗಿಲ್ವಾ? ಇಲ್ಲ, ಚೆನ್ನಾಗಿದೆ. ನೀವು ರಾಯರ ಯಾವುದೇ ವ್ರತವನ್ನು ಕೂಡ ಈ ವಾರ ಪ್ರಾರಂಭ ಮಾಡ್ಕೋಬಹುದು, ತೊಂದರೆ ಇಲ್ಲ. ಜೊತೆಯಲ್ಲಿ ರಾಯರ ನಾಮಲೇಖನವನ್ನು ಕೂಡ ನೀವು ಬರಿಬೇಕು ಅಂತ ಅಂದ್ಕೊಂಡ್ರೆ ಬರಿಬಹುದು. ನೋಡಿ, ರಾಯರ ನಾಮಲೇಖನ ಬರೆಯುವಂತಹದ್ದು ಹುಡುಗಾಟ ಅಲ್ಲ. ನೀವು ಬುಕ್ಸನ್ನು ತರಿಸ್ಕೊಂಡು ಹೇಗೆ ಬೇಕೋ ಹಾಗೆ ಬರೆದ್ರೆ ಖಂಡಿತ ಫಲ ಇಲ್ಲ. ನೀವು ಗುರುವಾರನೇ ಪ್ರಾರಂಭ ಮಾಡ್ಕೋಬೇಕು ರಾಯರ ನಾಮಲೇಖನ ಬರೆಯುವಾಗ. ಆ ನಾಮಲೇಖನವನ್ನು ಬರೆಯುವಾಗ ರಾಯರ ಮುಂದೆ ನೀವು ದೀಪ ಹಚ್ತಿರಲ್ವ, ಆವಾಗ ಸಂಕಲ್ಪ ಮಾಡ್ಕೋಬೇಕು. ಈಗ 101 ಬಾರಿ ಬರಿತೀರೋ, ಇಲ್ಲ 501 ಬಾರಿ ಬರಿತೀರೋ, ಇಲ್ಲ 1001 ಬಾರಿ ಬರಿತೀನಿ ಅಂತಾನೋ, ಅದು ಯಾವ ದಿನದ ಒಳಗಡೆ, ಎಷ್ಟು ದಿನದ ಒಳಗಡೆ ಅಂತಾನೂ ನೀವು ರಾಯರ ಮುಂದೆ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಅಂದರೆ ಅದೇ ಗುರುವಾರ ಪೂರ್ತಿ ಬರೆದು ಮುಗಿಸ್ಬಿಡ್ತಿರೋ 101 ಬಾರಿ, ಇಲ್ಲ 501 ಬಾರಿ, ಇಲ್ಲ ಒಂದು ಗುರುವಾರದಿಂದ ಸಂಕಲ್ಪ ಮಾಡಿಕೊಂಡು ಅದರಿಂದ ಒಂದು 7 ದಿವಸದ ಒಳಗೆ ಬರೀತಿರೋ, ಇಲ್ಲ ಬರೀ ಗುರುವಾರ ಒಂದು 7 ಗುರುವಾರನೋ, ಇಲ್ಲ ಅಂತಂದರೆ ಒಂದು 5 ಗುರುವಾರನೋ ಬರಿತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬೇಕು. ಗುರುವಾರ ಮಾತ್ರನೂ ಬರಿಬಹುದು. ಒಂದು 5 ಗುರುವಾರನೋ 7 ಗುರುವಾರನೂ ಬರಿಬಹುದು. ಇಲ್ಲ ಒಂದು ಗುರುವಾರ ಸಂಕಲ್ಪ ಮಾಡಿಕೊಂಡು ಅಲ್ಲಿಂದ ನೀವು ಒಂದು 7 ದಿವಸಗಳ ಒಳಗಡೆ 1001 ಬಾರಿ ಬರೆದು ಮುಗಿಸಬಹುದು. ರಾಯರ ನಾಮಲೇಖನ ಅಂತಂದರೆ ನೀವು ಹೇಗೆ ರಾಯರ ಬೇರೆ ವ್ರತಗಳನ್ನು ಮಾಡ್ತಿರಲ್ವಾ, ಅದೇ ರೀತಿಯೇ ವ್ರತದ ಹಾಗೆ. ಮನೇಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ, ನೀವು ಕೂಡ ನಾನ್ ವೆಜ್ ತಿನ್ನುವಾಗಿಲ್ಲ. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಹೆಣ್ಮಕ್ಳು ಯಾರಾದರೂ ಮದುವೆ ಆದಂಥವರು ಬರೆದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಇವೆಲ್ಲವನ್ನು ಪಾಲನೆ ಮಾಡಿಕೊಂಡು ಬರೆದಾಗ ಮಾತ್ರ ಒಳ್ಳೆಯದಾಗತ್ತೆ. ಹೇಗಂದ್ರೆ ಹಾಗೆ ಬರಿತೀರಾ, ಎಲ್ಲಂದ್ರಲ್ಲಿ ಕೂತ್ಕೊಂಡು ಬೇಕಾಬಿಟ್ಟಿಯಾಗಿ ಬರಿತೀರಾ ಅಂತಂದರೆ ಇಲ್ಲ ಸಲ್ಲದ ತೊಂದರೆಗಳು ಕಾಡುವಂತಹದ್ದು ಮುಂದೆ ಆಗೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನೋಡಿ, ಇವಾಗೊಂದು
ಏನು ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಂಪು ಇಂಕಲ್ಲಿ ಬರೆಯುವಂತಹದ್ದನ್ನು ಕೂಡ ಗಮನಿಸಿದೆ. ಯಾವುದೇ ಕಾರಣಕ್ಕೂ ರೆಡ್ ಇಂಕಲ್ಲಿ ರಾಯರಿಗೆ ನಾಮಲೇಖನವನ್ನು ಬರಿಬೇಡಿ. ರಾಯರಿಗೆ ತದ್ವಿರುದ್ಧವಾದಂತಹ ಬಣ್ಣ ಕೆಂಪು. ಆದಷ್ಟು ತುಂಬ ನಾವು ಕೆಂಪು ಹೂಗಳನ್ನು ರಾಯರಿಗೆ ಬಳಸಬಾರ್ದು ಅಂಥೇಳಿ ಒಂದು ಪ್ರತೀತಿ ಇದೆ. ಅಂದರೆ ಮಾಂಸದ ಬಣ್ಣ ಕೆಂಪು ಅಂತಾನೋ ಏನೋ ಗೊತ್ತಿಲ್ಲ, ತುಂಬ ಕೆಂಪು ಹೂಗಳನ್ನು ಬಳಸಬಾರ್ದು. ಆ ರೀತಿ ಇದ್ದಾಗ ರೆಡ್ ಇಂಕಲ್ಲಿ ಬರೆದ್ರೆ ಖಂಡಿತ ಅದು ನಿಮಗಷ್ಟು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ. ಹೊಸದೊಂದು ಬ್ಲೂ ಇಂಕ್ ಪೆನ್ ತಗೊಂಡು ಬ್ಲ್ಯಾಕಲ್ಲೂ ಬರಿಬೇಡಿ, ರೆಡ್ಡಲ್ಲೂ ಬರಿಬೇಡಿ, ಬ್ಲೂ ಇಂಕಲ್ಲೇ ಬರೀರಿ, ಒಳ್ಳೆಯದಾಗುತ್ತೆ. ಇನ್ನು ಈ ಗುರುವಾರದ ಪೂಜೆ ಯಾವ ರೀತಿ, ಇದಕ್ಕೆ ಸಮಯ ಅಂತ ಹೇಳಿ ನೋಡಿದ್ರೆ 5 ಗಂಟೆ 7 ನಿಮಿಷದಿಂದ 6 ಗಂಟೆ 13 ನಿಮಿಷದ ತನಕನೂ ಕೂಡ ಶುಭವಿದೆ ನೀವು ಈ ಗುರುವಾರ ದೀಪವನ್ನು ಹಚ್ಕೊಳ್ಳೋದಕ್ಕೆ. ಮೊದಲು ಹೇಗೆ ಮನೆಯೆಲ್ಲ ಒರೆಸ್ಕೋಬೇಕು, ರಾಯರ ಫೋಟೋ, ಶ್ರೀಮನ್ನಾರಾಯಣನ ಫೋಟೋ ಮಾತ್ರ ಒರೆಸ್ಕೋಬೇಕು. ಎಲ್ಲ ಫೋಟೋನು ಗುರುವಾರ ಒರೆಸಬೇಡಿ. ಎಲ್ಲ ದೇವರ ಸಾಮಗ್ರಿಗಳನ್ನು ಕೂಡ ತುಳ್ಕೋಬೇಡಿ. ರಾಯರ ಪೂಜೆಗೆ ಎಷ್ಟು ಅನಿವಾರ್ಯನೋ ಅಷ್ಟು ಸಾಮಗ್ರಿಗಳನ್ನು, ಅಂದರೆ ರಾಯರಿಗೆ ಸಂಬಂಧಪಟ್ಟಂತೆ ದೀಪ, ಪಂಚಾರತಿ ಮಾಡೋದು, ಮಂಗಳಾರತಿ ಮಾಡೋದು, ಈ ತರಹದ್ದನ್ನು ತುಳ್ಕೊಳ್ಳಿ. ಅವತ್ತಿನ ದಿವಸ ಕೆಲಸ ತಪ್ಪುತ್ತೆ ಅಂಥೇಳಿ, ಅಂದರೆ ಒಂದೇ ದಿವಸ ಎಲ್ಲ ತೊಳೆದ್ಬಿಟ್ಟು ಅವತ್ತಿನ ದಿವಸನೇ ಎಲ್ಲ ಫೋಟೋನು ಒರೆಸ್ಬಿಟ್ಟು ವಾರ ಮಾಡಿಬಿಟ್ರೆ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳಿ ಮನೆ ದೇವರ ವಾರದ ಬದಲು ಗುರುವಾರನೇ ಪೂರ್ತಿ ವಾರ ಮುಗಿಸ್ಬಿಟ್ರೆ, ಅಂದರೆ ಯಾವತ್ತೋ ಈಗೇನೋ ಒಂದು ಶನಿವಾರ ಇರುತ್ತೆ, ಮಂಗಳವಾರ ಇರುತ್ತೆ ನಿಮ್ಮ ಮನೆ ದೇವರ ವಾರ, ಅವತ್ತಿನ ಯಾಕೆ ಮತ್ತೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಅಂತ ಹೇಳಿ ಗುರುವಾರನೇ ಮಾಡಬೇಡಿ. ನೀವು ಇದರಿಂದ ರಾಯರ ಪೂಜೆ ಮಾಡಿದ್ದು ಪುಣ್ಯ ಕಟ್ಕೊಳ್ಳೋದ್ರ ಬದಲಿಗೆ ಮನೆ ದೇವರ ವಾರಗಳನ್ನು ನೀವು ಬಿಟ್ಟಂತಹ ಕರ್ಮಕ್ಕೆ ಸಿಗ್ಹಾಕೋತೀರ. ಮನೆ ದೇವರ ಶಾಪಕ್ಕೆ ಒಳಗಾದ್ರಿ ಅಂತಂದರೆ ಮತ್ಯಾವ ದೈವವೂ ಕೂಡ ನಿಮ್ಮ ಕೈ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಮನೆ ದೇವರ ವಾರ ಯಾವತ್ತು ಮಾಡ್ತೀರಾ ಆವತ್ತೇ ಮಾಡ್ಕೋಬೇಕು. ರಾಯರ ಫೋಟೋ ಒರೆಸ್ಕೊತೀರಾ, ರಾಯರಿಗೆ ಗಂಧ ಹಚ್ತೀರಾ, ತುಳಸಿ ಹಾಕೋತೀರಾ. ರಾಯರಿಗೆ ದಯಮಾಡಿ ದಾಸವಾಳ, ಕಣಗ್ಲೆ ಹೂವು, ತುಂಬೆ ಹೂವು ಬಳಸಬೇಡಿ. ರುದ್ರಾಕ್ಷಿಯನ್ನು ರಾಯರಿಗೆ ಹಾಕಬೇಡಿ. ರಾಯರಿಗೆ ತುಳಸಿ ಮಾಲೆ ಮಾತ್ರ ಹಾಕಬೇಕು. ಅರಿಶಿನ ಕುಂಕುಮ ವಿಭೂತಿ ಹಚ್ಚಬಾರ್ದು. ಶುದ್ಧವಾದಂತಹ ಗಂಧ ಇಲ್ಲ ಗೋಪಿ ಚಂದನ ಹಚ್ಚಿಬಿಟ್ಟು ತುಳಸಿ ಹಾಕಿ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಹೂಗಳನ್ನು ಹಾಕ್ಕೊಂಡು ರಾಯರಿಗೆ ಅಲಂಕಾರ ಮಾಡ್ಕೊಳ್ಳಿ. ಇನ್ನು ಎಷ್ಟು ದೀಪಗಳನ್ನು ಹಚ್ಚಬೇಕು ರಾಯರಿಗೆ ಈ ವಾರ 7 ದೀಪಗಳು. ಇದರಲ್ಲಂತೂ ಬಹಳ ಕನ್ಫ್ಯೂಷನ್ ಮಾಡ್ಕೋತೀರ. 2 ದೀಪ, ಈಗ ಏನು ಬೆಳ್ಳಿದಾದರೂ ಸರಿ ಅಥವಾ ರಾಯರ ಮುಂದೆ ನೀವೇನು ಮಾಮೂಲಿಯಾಗಿ ದೀಪ ಹಚ್ತೀರ ಆ ದೀಪಗಳಿಗೂ ತುಪ್ಪ ಹಾಕ್ಕೊಳ್ಳಿ. ಆ ದೀಪಗಳಿಗೆ ಅದನ್ನು ಬಿಟ್ಟು 5 ಮಣ್ಣಿನ ದೀಪಗಳಿಗೆ ಹೂಬತ್ತಿ ಹಾಕ್ಕೊಂಡು ಅದಕ್ಕೂ ಸಹ ಒಂದೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪದಲ್ಲಿ ಹಚ್ಚಿದ್ರೆ ಶ್ರೇಷ್ಠ. ಮಣ್ಣಿನ ದೀಪ ಈ ವಾರ ನಿಮ್ಮ ಕಷ್ಟಗಳು ಎಷ್ಟೋ ಕಳೆಯುತ್ತೆ. ತುಪ್ಪಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಡಿ. 100 ರೂಪಾಯಿ ಖರ್ಚು ಮಾಡಿ ಇಲ್ಲೇನು ಹಚ್ತೀರಾ ಮುಂದೆ 1000 ರೂಪಾಯಿ ನಿಮ್ಮ ತಲೆ ಮೇಲೆ ಬರುವಂತಹದ್ದನ್ನು ರಾಯರು ಅಲ್ಲೇ ಕಳೆದಿರ್ತಾರೆ. ಹಾಗಾಗಿ ಒಂದು ಒಳ್ಳೆ ಮನಸ್ಸಿನಿಂದ ಹಚ್ಚಿ. ಅಯ್ಯೋ ಇಷ್ಟೊಂದು ತುಪ್ಪನ ಹಾಕಬೇಕಾ ದೇವರಿಗೆ ಅಂತ ಹೇಳಿ ಹಾಕಿದ್ರೆ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಹೂಗಳನ್ನು ಹಾಕಬೇಕಾ ಅಂತ ಹೇಳಿ ಹಾಕಿದ್ರೆ ಯಾವುದೂ ಕೂಡ ಭಗವಂತನಿಗೆ ಸಲ್ಲೋದಿಲ್ಲ. ಅಯ್ಯೋ ಅಂದ್ಕೊಂಡು ಯಾವುದನ್ನು ಮಾಡಬಾರ್ದು. ಒಳ್ಳೆ ಮನಸ್ಸಿನಿಂದ ಹಾಕಿ ತುಪ್ಪದಲ್ಲೇ ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಮೊದಲು ತುಳಸಿ ಪೂಜೆ ಮಾಡಬೇಕು. ಇದೇ ಸರಿಯಾದ ವಿಧಾನ. ಮೊದಲು ತುಳಸಿ ಪೂಜೆ ಮಾಡಿ ಹೊಸ್ತಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂ ಎಲ್ಲ ಇಡಿ. ಅದಾದ ಮೇಲೆ ದೇವರ ಮನೆಯಲ್ಲಿ ಏನು ನೀವು ಮಾಮೂಲಿಯಾಗಿ 2 ಹಚ್ತೀರ ದೀಪ, ಅದನ್ನು ಕುಲದೇವರ ಸ್ಮರಣೆ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಂಡು ಆ ದೀಪಗಳನ್ನು ಹಚ್ಚಬೇಕು. ಶ್ರೀಮನ್ನಾರಾಯಣನ ಸ್ವರೂಪ ಯಾವುದೇ ಇದ್ದರೂ ಫೋಟೋ ಅಥವಾ ವಿಗ್ರಹ, ಆ ಫೋಟೋವನ್ನು ಮಾತ್ರ ಒರೆಸ್ಕೋಬೇಕು. ವಿಗ್ರಹ ಇದ್ದರೆ ತೊಳ್ಕೊಂಡು ಅದಕ್ಕೆ ಗಂಧ, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ ಎಲ್ಲ ಇಟ್ಕೊಂಡು ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಶ್ರೀಮನ್ನಾರಾಯಣನ ಯಾವುದೇ ಸ್ವರೂಪ ಅದರ ಮುಂದೆ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ರಾಯರಿಗೆ ಪ್ರತಿ ವಾರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಡಿ. ಯಾವಾಗ ಏರಿಸಬಹುದು? ಏನಾದರೂ ಹಬ್ಬ ಹರಿದಿನ, ರಾಯರ ವ್ರತ ಮಾಡುವಾಗ, ರಾಯರ ವರ್ಧಂತಿ ಆರಾಧನೆ ಆ ಸಮಯದಲ್ಲಿ ನಾವು ಹಾಕ್ಕೋಬಹುದು. ಪ್ರತಿ ಗುರುವಾರ ಗೆಜ್ಜೆ ವಸ್ತ್ರ ಹಾಕಬಾರ್ದು. ಹಾಗೂ ಏನಾದರೂ ನೀವು ವ್ರತ ಮಾಡ್ತಿದ್ರೆ ಆವಾಗ ಏನು ಮಾಡಬೇಕು, ಹಳದಿ ಗೆಜ್ಜೆ ವಸ್ತ್ರ ಅಂದರೆ ಕೆಂಪು ಬಳಸ್ಕೋಬಾರ್ದು, ಕುಂಕುಮ ಬಳಸಬಾರ್ದು, ಕೇವಲ ಅರಿಶಿಣ ಮಾತ್ರ ಬಳಸ್ಕೊಂಡು ಗೆಜ್ಜೆ ವಸ್ತ್ರ 18 + 1 19 ಗೆಜ್ಜೆಗಳು ಬರಬೇಕು. ಅಂದರೆ 19 ಹುಂಡೆಗಳು ಬರಬೇಕು. ಆ ರೀತಿ ಮಾಡಿಕೊಂಡು ಹಾಕುವಂತಹದ್ದನ್ನು ಮಾಡಿಕೊಡಿ. ಹೆಣ್ಮಕ್ಕಳು ರಾಯರಿಗೆ ಅಭಿಷೇಕ ಮಾಡಬೇಡಿ. ಗಂಡಸರು ಕೂಡ ಅಭಿಷೇಕ ಮಾಡೋರಿದ್ದರೆ ರಾಯರ ಅಭಿಷೇಕದ ಸರಿಯಾದ ವಿಧಾನವನ್ನು ತಿಳಿದು ಮಾಡಿ. ಆಗ ಬಹಳ ಒಳ್ಳೆಯದಾಗುತ್ತೆ. ಹೇಗಂದ್ರೆ ಹಾಗೆ ಮಾಡಿದ್ರೆ
ಅದು ಅಷ್ಟು ಶ್ರೇಯಸ್ಕರವಲ್ಲ ಮನೆಗೆ ಅನ್ನುವಂಥದ್ದು. ಅದಾದ ಮೇಲೆ ದೀಪ ಎಲ್ಲ ಹಚ್ಕೋತೀರ. ಮಣ್ಣಿನ ದೀಪ ಹಚ್ಚುವಾಗ ಮತ್ತು ರಾಯರ ಮುಂದೆ ದೀಪ ಹಚ್ಚುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊತ ಹಚ್ಕೋಬೇಕು. ದೀಪವನ್ನು ನಾನು ಹೇಳಿರುವಂತಹ ಸಮಯದಲ್ಲಿ ಹಚ್ಚಿ ಆ ಸಮಯದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಬಲಗೈಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆ ಮತ್ತು ತುಳಸಿ ಅಥವಾ ಹೂವನ್ನು ಹಿಡ್ಕೊಂಡು ಏನು ಮನೆಯಲ್ಲಿ ಸಮಸ್ಯೆ ಇದೆ ಅಥವಾ ಏನಾದರೂ ರಾಯರಿಂದ ನಿಮಗೆ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅಂದರೆ ಕೇಳಿಕೊಂಡು ನೀವು ದೀಪವನ್ನು ಹಚ್ಚಬೇಕು. 5 ಮಣ್ಣಿನ ದೀಪವನ್ನು ಹಚ್ಚೋದಕ್ಕಿಂತ ಮೊದಲು ಅಂದರೆ ರಾಯರ ಮುಂದೆ 2 ಏನು ಬೆಳ್ಳಿ ದೀಪನೋ ಏನಿರುತ್ತೆ ಹಚ್ತಿರಲ್ವ, ಆ 5 ಮಣ್ಣಿನ ದೀಪ ಹಚ್ಚುವಾಗ ಮತ್ತೊಂದು ಸಾರ್ತಿ ಸಂಕಲ್ಪ ಮಾಡ್ಕೋಬೇಕು. ಮನೆಯ ಏನೇ ಸದಸ್ಯರಿಗೆ ಏನೇ ತೊಂದರೆ ಇದ್ದರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗಿ ನಿಮ್ಮ ಅನುಗ್ರಹ ಪ್ರಾಪ್ತಿ ಆಗಲಿ ಅಂತ ಕೇಳಿಕೊಂಡು ಆ ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಮಾಡುವಾಗ ಗುರುವಾರದ ದಿವಸ ರಾಯರ ಪೂಜೆಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವೇನು ಮಾಡಬೇಕು, ಬೇಗ ಎದ್ದೇಳಬೇಕು. ಹಾಗಂತ ಹಿಂದಿನ ದಿವಸನೇ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಮನೆಯೆಲ್ಲ ಮಾಡಿದ್ರೂ ಕೂಡ ರಾಯರಿಗೆ ಪೂಜೆ ಸಲ್ಲೋದಿಲ್ಲ. ಆವತ್ತಿನ ದಿವಸ ಸ್ವಲ್ಪ ಬೇಗ ಎದ್ದೇಳಬೇಕು. ಒಂದು 3:50, 3:45 ಇಲ್ಲ 4 ಗಂಟೆಗೆ ಎದ್ದು ನೀವು ತಯಾರಿ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಸ್ತೋತ್ರಗಳೆಲ್ಲ ಹೇಳ್ಕೊಳ್ಳೋದಕ್ಕೆ ಸಮಯ ಇರುತ್ತೆ. ರಾಯರ ಪೂಜೆ ಅಂದರೆ ಮನಸ್ಸಿಗೆ ಬಂದಷ್ಟು ಹೂಗಳನ್ನ ಹಾಕಿಬಿಟ್ಟು ಅವ್ರ ಮುಂದೆ ಬೇಕಾಬಿಟ್ಟಿಯಾಗಿ ಬೇಕಾದಷ್ಟು ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚುವಂತಹದ್ದು ರಾಯರ ಪೂಜೆ ಅಲ್ಲ. ನನಗೆ ಯಾವ ರೀತಿ ಹೇಳಿಕೊಟ್ಟೆ ಆ ರೀತಿ ದೀಪವನ್ನು ಹಚ್ಚಿದ್ದಾದಮೇಲೆ ರಾಯರ ಎದುರುಗಡೆ ಕೂತು ಭಕ್ತಿಯಿಂದ ರಾಯರ ಅಷ್ಟೋತ್ರ ಇರಬಹುದು ಸ್ತೋತ್ರಗಳನ್ನಾಗಲಿ ಹೇಳ್ಕೋಬೇಕು. ಆಗಲೇ ನಿಮ್ಮ ಕಷ್ಟಗಳು ಕಡಿಮೆ ಆಗುವಂತಹದ್ದು. ನಾವು ಓದಿಲ್ಲ ಬರೆದಿಲ್ಲ ನಮಗೇನು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂದರೆ ದೀಪ ಹಚ್ಚಿ ಕಣ್ಮುಚ್ಕೊಂಡು ರಾಯರ ಮುಂದೆ ತನ್ಮಯತೆಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಬಾರಿ ಹೇಳ್ಕೊಳ್ಳಿ. ಅಷ್ಟೋತ್ರ ಹೇಳ್ಕೊಂಡಂತಹ ಪುಣ್ಯ ಬರುತ್ತೆ. ಅದಕ್ಕೆ ಮುಂಚೆ ಒಂದು 21 ಸಾರ್ತಿ ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ಇಷ್ಟು ಹೇಳಿಕೊಂಡು ಸಾಕು. ನಮಃ ಏನು ಬೇಕಿಲ್ಲ. ಓಂ ನಮೋ ನಾರಾಯಣಾಯ 21 ಬಾರಿ ಹೇಳ್ಕೊಳ್ಳಿ. ಇಲ್ಲ ನಮ್ಗೆ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅನ್ನುವಂಥವರು ವಿಷ್ಣು ಅಷ್ಟೋತ್ರ, ರಾಯರ ಅಷ್ಟೋತ್ರ, ರಾಯರ ಅಕ್ಷರಾಮಾಲಿಕಾ ಸ್ತೋತ್ರ, ರಾಯರ ಗಾಯತ್ರಿ ಮಂತ್ರವನ್ನು ಒಂದು 21 ಸಾರ್ತಿ ಆದರೂ ಹೇಳ್ಕೋಬೇಕು. ಅದಾದ ಮೇಲೆ ಯಾರೆಲ್ಲ ಸಾಲಬಾಧೆ ಇರುತ್ತೆ ಪ್ರತಿ ಗುರುವಾರ ರಾಯರ ಮುಂದೆ ಕೂತು ರಾಯರ ಋಣ ವಿಮೋಚನಾ ಸ್ತೋತ್ರ ಬರುತ್ತೆ. ತುಂಬ ಪವರ್ಫುಲ್ಲ ಮಂತ್ರ ಹೇಳ್ಕೊಡಿ. ದಿನ ಕಳೀತಾ ಒಳ್ಳೆಯದಾಗತ್ತೆ. ನಿಮಗೆ ಸಾಲವೆಲ್ಲ ಕಳೀತಾ ಹೋಗುತ್ತೆ. ಒಂದು 21 ಬಾರಿ ಯಾರಾದರೂ ನಿಮಗೆ ದುಡ್ಡು ಕೊಡಬೇಕು ಅಂದ್ರೂ ಕೂಡ ಅಥವಾ ನೀವು ಸಾಲ ಮಾಡ್ಕೊಂಡಿದ್ದೀರಾ ಅಂದರೂ ಕೂಡ ಆ ಸ್ತೋತ್ರ ರಾಯರ ಋಣ ವಿಮೋಚನಾ ಸ್ತೋತ್ರವನ್ನು ಹೇಳ್ಕೊಡುವಂತಹದ್ದನ್ನು ಮಾಡಿ. ಈ ಎಲ್ಲ ಸ್ತೋತ್ರ ಹೇಳ್ಕೊಂಡ್ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ನೋಡಿ, ಮುಂದಿನ ಗುರುವಾರ ಈ ಗುರುವಾರಕ್ಕಿಂತ ತುಂಬ ವಿಶೇಷವಾಗಿದೆ. ಸಿಹಿ ನೈವೇದ್ಯ ಅವತ್ತು ಇಡಬಹುದು. ಈ ವಾರ ಸ್ವಲ್ಪ ಹಾಲು ಬೆಲ್ಲ ನೈವೇದ್ಯವಾಗಿಟ್ಟು ಸ್ವಲ್ಪ ಕಲ್ಲು ಸಕ್ಕರೆನೋ ಡ್ರೈ ಫ್ರೂಟ್ಸನ್ನು ಇಲ್ಲ ಏನಾದರೂ ಹಣ್ಣುಗಳನ್ನು ಇಟ್ಬಿಟ್ಟು ಪಂಚಾರತಿ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗಿಬಿಟ್ಟು ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಇದು ಈ ವಾರದ ಪೂಜೆ. ನಾನು ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ ಅಂಥೇಳಿ ಇಂದಿನ ವಿಡಿಯೋನಲ್ಲಿ ತಿಳಿಸಿದ್ದೆ ನಿಮಗೆ. ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಲ್ಲಿ ಹೋಗಿ ಹೊಸ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋನಲ್ಲೂ ಹೇಳೋದು ಕೂಡ ತಪ್ಪಾಗುತ್ತೇನೋ. ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ. ಶ್ರೀ ಹರಿ ಜೊತೆ ರಾಯರು ಅಂಥೇಳಿ ಒಂದು ಹೊಸ ಚಾನಲನ್ನು ರಾಯರ ದಯೆಯಿಂದ ಪ್ರಾರಂಭ ಮಾಡಿದ್ದೀನಿ. ಅಲ್ಲೂ ಕೂಡ ರಾಯರ ವಿಚಾರಗಳು ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂಥೇಳಿ ಕೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.